ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಇವತ್ತು ಸೋರೆಕಾಯಿ ಮತ್ತು ಪ್ರಾನ್ಸ್ ಹಾಕಿ ಒಂದು ಸಾರು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಸೋರೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಅದು ಸೋರೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಡ್ತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಅದಕ್ಕೆ ಬೇಕಾಗಿರುವ ಒಂದು ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ. ಇಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೊಂದು ಚಮಚ ಎಣ್ಣೆ ಹಾಕ್ಕೊಂಡು ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನೊಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಅವಿಜ, 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ನೀವು ಇಲ್ಲಿ ಸಾಸಿವೆನ ಹಾಕ್ಕೋಬೇಕು ಫ್ರೆಂಡ್ಸ್. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಸಾಮಾನ್ಯವಾಗಿ ಪ್ರಾನ್ಸ್ ಮತ್ತು ಸೋರೆಕಾಯಿ ಹಾಕಿರುವಂಥ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ರಾಗಿ ಮುದ್ದೆ ಜೊತೆ, ಇಡ್ಲಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಜೀರಿಗೆಯನ್ನು ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ನಾನು 1 ಎಸಳಷ್ಟು ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಅದರ ಜೊತೆಗೇ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಸಾಲವನ್ನು ಹುರಿಬೇಕು ಫ್ರೆಂಡ್ಸ್. ಇಲ್ಲಿ ಪ್ರಾನ್ಸ್ ಹಾಕಿರುವುದರಿಂದ ಫ್ರೆಂಡ್ಸ್ ನಾನಿಲ್ಲಿ ಒಂದು 2 ಬೀಜದಷ್ಟು ಹುಣಸೆಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಭಾಳ ಹುಣಸೆಹಣ್ಣನ್ನು ಹಾಕ್ಕೊಳ್ಳೋದು ಬೇಡ. ಈ ಹುಣಸೆಹಣ್ಣನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿಟ್ಟು ನೀವು ಮಸಾಲ ಪದಾರ್ಥವನ್ನು ಹುರಿಬೇಕು ಫ್ರೆಂಡ್ಸ್. ಈಗ ಇದು ಮಸಾಲ ಪದಾರ್ಥ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ಹಾಕ್ಕೊತೇನೆ. ಈ ತೆಂಗಿನಕಾಯನ್ನು ಭಾಳ ಹೊತ್ತೇನು ಇದರಲ್ಲಿ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಫ್ರೆಂಡ್ಸ್. ಈ ರೀತಿ ತೆಂಗಿನಕಾಯನ್ನು ಹುರಿದು ಹಾಕೋದರಿಂದ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಈಗ ನಾನು ಸೋರೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಈಗ ಒಂದು 2ರಿಂದ 3 ನಿಮಿಷ ಆದಮೇಲೆ ಒಂದು 2 ಟೊಮೆಟೊ ಹಣ್ಣು, ಒಂದು ಈರುಳ್ಳಿಯನ್ನು ಹಾಕ್ಕೋಬೇಕು. ಈ ಪ್ರಾನ್ಸ್ ಹಾಕೋದರಿಂದ ಫ್ರೆಂಡ್ಸ್ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಕೂಡ ಹಾಕಿ ಈಗ ಇದನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಸೋರೆಕಾಯಿ ತುಂಬ ತಂಪು ಫ್ರೆಂಡ್ಸ್. ಅದಕ್ಕೆ ಈ ಪ್ರಾನ್ಸನ್ನು ಹಾಕಿದರೆ ಅದರ ರುಚಿನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ, ಯಾಕಂದರೆ ಇನ್ನೂ ಸೋರೆಕಾಯಿ ಒಂದು ಸ್ವಲ್ಪ ಬೇಯಬೇಕು ಅಂತ. ಮತ್ತೆ ನಾನು ಮುಚ್ಚಳ ಮುಚ್ಚಿ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಅದಕ್ಕೆ ನಾನು ಮೊದಲೇ ಬೇಯಿಸಿರುವಂಥ ಪ್ರಾನ್ಸನ್ನು ಹಾಕ್ಕೊತಿದ್ದೇನೆ. ನೀರು ಸಮೇತ ಹಾಕ್ಕೋಬೇಕು ಫ್ರೆಂಡ್ಸ್, ಅದರ ನೀರು ಚೆಲ್ಲಬಾರ್ದು. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸಿದರೆ ಸಾಕು, ಭಾಳ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ. ನಾವು ಈ ಸೋರೆಕಾಯಿ ಜೊತೆನೇ ಪ್ರಾನ್ಸ್ ಹಾಕಿದರೆ ಸ್ವಲ್ಪ ಉಕ್ಕಿ ಬರುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಪ್ರಾನ್ಸನ್ನು ಬೇಯಿಸ್ಕೊಂಡಿದ್ದೇನೆ. ಈಗ ಒಂದು ಕುದಿ ಬಂದಿದೆ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲವನ್ನು ಹಾಕ್ಕೊತಿದ್ದೇನೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಡಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಭಾಳ ನೀರೇನು ಮಾಡ್ಕೋಬೇಡಿ, ಹಂಗಂತ ಭಾಳ ಗಟ್ಟಿನೂ ಮಾಡ್ಕೋಬಾರ್ದು. ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ಉಪ್ಪು ಕಡಿಮೆ ಆದರೆ ನೀವು ಸೇರಿಸ್ಕೋಬೋದು ಫ್ರೆಂಡ್ಸ್. ಈ ಬರೀ ಸೋರೆಕಾಯಿ ಸಾರು ಮಾಡೋದಕ್ಕಿಂತ ಈ ರೀತಿ ಪ್ರಾನ್ಸ್ ಹಾಕಿ ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಒಂದು ಸಲ ಸಾರು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದನ್ನು ತಿರುಗಿಸಿ ಒಂದು ಕುದಿ ಬರೋವರೆಗೆ ಕುದಿಸ್ಕೋಬೇಕು. ಈ ಪ್ರಾನ್ಸ್ ಹಾಕಿರೋದರಿಂದ ಉಕ್ಕಿ ಬರುವ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಆದ್ದರಿಂದ ಮಧ್ಯೆ ಮಧ್ಯೆ ಸೌಟ್ ಹಾಕಿ ಕುದಿಸ್ಕೋಬೇಕು. ನೋಡಿದಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಮೆಥಡಲ್ಲಿ ಪ್ರಾನ್ಸ್ ಮತ್ತು ಸೋರೆಕಾಯಿ ಸಾಂಬಾರು ಮಾಡಿದೆ ಅಂತ. ನಾನು ಮಾಡೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ, ಉಪಯೋಗ ಆದರೆ ಆದಷ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಸೋರೆಕಾಯಿ ಜೊತೆ ಕ್ರ್ಯಾಬ್ ಹಾಕಿ ಮಾಡಿದರೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೇನೆ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.